ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಯಲಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಕಾಃ ವೈಷ್ಣವಾಃ ವಿಷ್ಣುಪ್ರದಿಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗವೈದ್ಯ ಶರಣಾಗತ ವತ್ಸ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯತದ್ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಣ ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದಚ್ಛಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ 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 ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಗದ್ಯದ 34ನೇ ಗದ್ಯ. ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಮತ್ತು ಜಗನ್ನಾಥ. ಜಗನ್ನಾಥ ಯಾರು ಎಂಬತಕ್ಕಂಥ ಪ್ರಶ್ನೆಗೆ ಉತ್ತರ ಏನು ತಿಳಿದುಕೊಳ್ಳಬೇಕು? ಹಿಂದೆ ಹೇಳಿದ 7 ನಾಮ ವಿಶೇಷ ಕ್ರಿಯಾ ವಿಶೇಷವನ್ನು ಏನು ಹೇಳಿದರೋ ಅವನೇ ಜಗನ್ನಾಥ. ಜಗನ್ನಾಥ ಅನಾಥರನ್ನು ರಕ್ಷಿಸುವ ನಾಥ. ಇಡೀ ಜಗತ್ತೇ ಅನಾಥವಾದುದು, ಅಂದರೆ ಅಸ್ವತಂತ್ರವಾದುದು. ಇದನ್ನು ರಕ್ಷಿಸುವ ಜಗನ್ನಾಥ ಅವನು ಸ್ವತಂತ್ರನಾದವ. ಆದ್ದರಿಂದ ಜಗನ್ನಾಥನಾರು ಎಂಬುದಕ್ಕೆ ಉತ್ತರ ಏನು? ಶ್ರೀ ಪುರಂದರದಾಸರು ಹೇಳುತ್ತಿದ್ದಾರೆ, 8 ವಿವಿಧ ಲಕ್ಷಣವನ್ನು ಹೇಳುತ್ತಿದ್ದಾರೆ. ಯಾವುದದು? ಯಾರು ಜಗತ್ತಿಗಿಂತ ಭಿನ್ನರಾಗಿರುವರೋ, ಯಾರು ಜಗದ್ವಿಲಕ್ಷಣರಾಗಿರುವರೋ, ಯಾರು ಜಗತ್ಸ್ವಾಮಿಯಾಗಿರುವವರೋ, ಯಾರು ಜಗದೀಶನಾದವರೋ, ಯಾರು ಜಗದುದ್ಧಾರ ಮಾಡುವ ಉದ್ದೇಶ ಅಪೇಕ್ಷಾವಂತರೋ, ಯಾರು ಜಗದೀಶರೋ, ಯಾರು ಜಗತ್ತಿಗೆ ಅತ್ಯಂತ ಭಿನ್ನರಾಗಿರುವವರೋ, ಯಾರು ಜಗತ್ತಿಗೆ ಮಾರ್ಗದರ್ಶಕರೋ, ಜಗತ್ತಿಗೆ ಜನ್ಮಾದಿ ಕಾರಣರಾಗಿರುವರೋ ಅವರೇ ಜಗನ್ನಾಥರು. ಹೀಗೆ 8 ಸಂಪುಟದೊಳಗೆ ಕಾಣಿಸುವ ಆತ್ಮ. ಆತ್ಮ ಅಂದರೇನು? ಆ ಎಂಬುದು 2, ತಾ ಎಂಬುದು 1, ಮಾ ಎಂಬುದು 5. ಹೀಗೆ ಸೇರಿಕೊಂಡಾಗ 8 ಎಂಬತಕ್ಕಂಥ ಆಗುತ್ತದೆ. ಆತ್ಮನನ್ನು ಅಂದರೇನು? ಎಲ್ಲರ ಒಳಗೆ ಇರುವ ಬಿಂಬರೂಪ. ಪ್ರತಿಬಿಂಬ ರೂಪವನ್ನು ಅವರವರ ಬಿಂಬರೂಪವನ್ನು ಪರಿಚಯಿಸಿ ಜಗತ್ ಜನ್ಮಾದಿ ಅಷ್ಟಗುಣಗಳ ಅರಿವಿನಿಂದಲೇ ಬ್ರಹ್ಮನ ಲಕ್ಷಣ ಎಂಬುದಾಗಿ ನಿರ್ಣಯ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದನ್ನು ಮಾಡಿ ತೋರಿಸಿದ್ದಾರೆ ಶ್ರೀ ಪುರಂದರದಾಸರು. ಜ ಎಂಬ ಕೇವಲ ಒಂದೇ ಅಕ್ಷರ 8 ಸೂಚಿಸುತ್ತಿದೆ.
ಜ ಎಂಬುದು ವರ್ಗೀಯ ಅಕ್ಷರದ 8ನೇ ಅಕ್ಷರ. ಅಷ್ಟೂ ಸಂಪುಟ ಒದಗಿಸಿ ಅಷ್ಟೂ ಗುಣಗಳಿಂದ ಪೂಜಿಸಿ ಅಷ್ಟಗುಣಗಳು ಕನಿಷ್ಠ ಪಕ್ಷದಲ್ಲಾದರೂ ಸಾಧಕ ಜೀವರು ಅರಿಯಲೇಬೇಕು ಎಂಬ ಆದೇಶ ಇದಾಗಿದೆ. ಇದನ್ನು ಜಗನ್ನಾಥ ಎಂಬುದಾಗಿ ಉಚ್ಚರಿಸಿದ್ದಾರೆ. ಶಾಸ್ತ್ರದ ಹಿನ್ನೆಲೆಯಲ್ಲಿ ಜಗನ್ನಾಥ ಅನ್ನು ಹೇಗೆ ನಾವು ತಿಳಿಯಬೇಕು ಅಂದರೆ, ಯಾರು ಮೋಕ್ಷದಾತನೋ, ಇಲ್ಲಿ ನಮಗೆ ಫಲದ ಅಪೇಕ್ಷೆ ಪೂರ್ಣವಾಗುವುದು, ಅದು ಮೋಕ್ಷ. ಏಕೆಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷ. ಮೋಕ್ಷದಾತೃ ಯಾರೋ ಅವನು ಜಗನ್ನಾಥ. ನಮಗೆ ಮೋಕ್ಷ ಎಂಬತಕ್ಕಂಥದ್ದು ಏನು? ಅಂತಿಮ ಲಕ್ಷಣ. ಮುಖ್ಯ ಅರ್ಥ, ನಮಗೆ ಮೋಕ್ಷ ಕೊಡತಕ್ಕಂಥವನು ಯಾರು? ಅವನು ಜಗನ್ನಾಥ. ಸದೈವ ಗುಣವತ್ಯಸ್ಯ ಭಿನ್ನಂ ಸ್ಯಾನ್ ನಿರ್ಗುಣಂ ಸದಾ. ಇದನ್ನೇ ಭಗವಂತನ ಗುಣ ಅಂತ ಹೇಳಬೇಕು. ಲೋಕದಲ್ಲಿ ಇದನ್ನು ನಾವು ಏನು ಹೇಳ್ತೀವಿ? ಭಗವಂತ ನಿರ್ಗುಣ ಅಂತ ಉಪಾಸನೆ ಮಾಡುತ್ತೇವೆ. ನಿರ್ಗುಣ ಏನರ್ಥ? ಪ್ರಾಕೃತ ಗುಣರಹಿತ. ಅವನಲ್ಲಿರ್ತಕ್ಕಂಥ ಯಾವುದು? ಅಪ್ರಾಕೃತ ಗುಣಗಳು. ಇದನ್ನು ಕೆಲವರು ಏನ್ ಮಾಡ್ತಾರೆ? ನಚ ಮಿಥ್ಯಾಗುಣತ್ವಂ ಸ್ಯಾದ ನಿರ್ವಾಚ್ಯಸ್ಯ ದೂಷಣಾತ್. ಇದನ್ನ ಮಿಥ್ಯಾ ಅಂತ ನಾವು ಗುಣಿಸಬಾರದು. ಏಕೆಂದರೆ ಮಿಥ್ಯಾ ಶೂನ್ಯ ಎಂಬುದು ಯಾವ ಅರ್ಥವನ್ನು ಕೊಡುವುದೇ ಇಲ್ಲ. ಸಕಲ ಅರ್ಥ, ಸಕಲ ಗುಣಪೂರ್ಣ, ಸಕಲ ದೋಷ ದೂರತ್ವವನ್ನು ನಾವು ತಿಳಿಯುವುದು ಬಿಟ್ಟು ತದ್ವಿರುದ್ಧವಾಗಿ ನಾವು ಚಿಂತಿಸುವ ಮಾರ್ಗ ಇದಾಗತ್ತೆ. ನಿರ್ಗುಣತ್ವಂ ತದಾಚ ಸ್ಯಾದ್ ಅಸುರತ್ವಂ ನ ಚಾನ್ಯತ. ಯಾರು ಕೇವಲ ನಿರ್ಗುಣ ಅಂದರೆ ಗುಣವೇ ಇಲ್ಲ ಎಂದು ಅರ್ಥ ಮಾಡಿದ್ರೆ ಅದು ಅಸುರರ ಲಕ್ಷಣ ಆಗತ್ತೆ. ಅಸುರರ ಲಕ್ಷಣ ಆಗೋದ್ರಿಂದ ಏನಾಗತ್ತೆ? ಅಂದಂ ತಮಸ್ಸಾದ ಅನಿತ್ಯ ನಿತ್ಯ ದುಃಖ ನರಕ ಲೋಕಗಳಿಗೆ ಹೋಗಬೇಕಾಗುತ್ತದೆ. ಅಂದರೆ ಅತ್ಯಂತ ಭಯಾನಕವಾಗತ್ತೆ ಎಂದರ್ಥ. ಏಕೆಂದರೆ ಲಕ್ಷಣೆಯೋ ಭೇದೋ ವಾ ಯದಿ ವಾ ಉಭಯಂ. ನೀವೇ ಚಿಂತನೆ ಮಾಡಿಕೊಳ್ಳಿ. ಭಗವಂತ ಲಕ್ಷಣ ಇದೆ, ಭಗವಂತ ಲಕ್ಷಣ ಆಗಿದ್ದಾನೆ. ಅವನಿಗೂ ಭೇದವಿದೆಯೋ ಅಭೇದವಿದೆಯೋ ಅಂದರೆ ಸಕ್ಕರೆ ಗೊಂಬೆಯಲ್ಲಿ ಎಲ್ಲಿ ನೋಡಿದ್ರು ಸಕ್ಕರೆಯೇ. ಇದು ನಮ್ಮ ಉದಾಹರಣೆ ಮಾತ್ರ. ಹಾಗೆ ಸಕಲ ಗುಣಪೂರ್ಣ ಸರ್ವದೋಷ ದೂರತ್ವ ಎಂಬತಕ್ಕಂಥದ್ದು ಭಗವಂತನಲ್ಲಿ. ಅವನ ಗುಣ ಅವನೇ ಆಗಿದ್ದಾನೆ. ಆದ್ದರಿಂದ ಎಲ್ಲ ಗುಣವು ಅವನಲ್ಲಿ ಅಭೇದವನ್ನೇ ಹೇಳಬೇಕು. ಇತಿ ಪೃಷ್ಠೇ ತದೈಕ್ಯಸ್ಯ ಗತಿರೇವನ ವಿದ್ಯತೆ ಐಕ್ಯಾಭೇದೇನ ಶಾಸ್ತ್ರೇಣ ಜ್ಞೇಯಂ ತತ್ವ ಪ್ರಕಾಶತಃ. ಇದನ್ನು ತಿಳಿದುಕೊಂಡು ಶಾಸ್ತ್ರದಲ್ಲಿ ಭಗವಂತನಲ್ಲಿ ಅವನ ಗುಣಗಳಿಗೆ ಐಕ್ಯವಿದೆ, ಇತರರಲ್ಲಿ ಭೇದವಿದೆ. ಇತರಲ್ಲಿ ಅಂದರೆ ಯಾವುದು? ಜೀವನಲ್ಲಿ ಮತ್ತು ಜಡದಲ್ಲಿ ಭೇದವಿದೆ. ಇದೇ ಶಾಸ್ತ್ರದ ಮುಖ್ಯ ಪ್ರಮೇಯ. ಇದು ಹೇಗೆ ಕಾಣಿಸುತ್ತಪ್ಪ ಅಂದರೆ ಸ್ವಪ್ರಕಾಶತೆಯ ಕಾಣುತ್ತೆ. ಅಂದರೆ ಏನು? ಭಗವಂತ ಅಗಾಧವಾದ ಸ್ವಪ್ರಕಾಶ. ಪ್ರತಿ ಜೀವರು ಸ್ವರೂಪದಲ್ಲಿ ಪ್ರಕಾಶಕರೇ, ಸ್ವಪ್ರಕಾಶಕರೇ. ಅಂದರೆ ಚಿನ್ಮಯ ಮೂರ್ತಿಗಳು. ಆ ಚಿನ್ಮಯ ಮೂರ್ತಿಗಳಲ್ಲಿ ಏನು ತಿಳಿಯಬೇಕು? ಅತ್ಯಂತ ಸ್ವಪ್ರಕಾಶನಾದ ಭಗವಂತ ಚಿದಾನಂದ ಮೂರ್ತಿ, ಸಕಲ ಗುಣ ಪರಿಪೂರ್ಣ ಎಂಬತಕ್ಕಂಥ ತಿಳಿಬೇಕು. ಅದು ಭಗವಂತ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾನೆ? ಸ್ವನಿರ್ವಾಹಕತ. ಅವನಿಗೆ ಬೇರೆಯವರ ಅಪೇಕ್ಷತೆ ಇಲ್ಲ, ಏಕೆಂದರೆ ಸ್ವತಂತ್ರ ಅವನು. ಆದ್ದರಿಂದ ಅವನಿಗೆ ಪರ್ಯಾಯವಾಗಿ ನಾವು ಲೋಕದಲ್ಲಿ ಏನನ್ನೂ ಹೇಳಕ್ಕೆ ಸಾಧ್ಯವಿಲ್ಲ. ಅದು ಲೋಕೋತ್ತರವಾದ ಗುಣಗಳು ಭಗವಂತನಲ್ಲಿದೆ. ಯಾವುದಾದ್ರು ಗುಣ ಅಂದರೆ ಸಚ್ಚ ಜ್ಞಾನಾದಿಕೇಪಿ ಏವಂ ನ ವ್ಯಾವೃತ್ತ ಪ್ರಯೋಜನಂ
ವ್ಯಾವೃತ್ಯಸ್ಯ ವಿಶೇಷತೆ ತದಾ ಖಂಡಂ ಚ ಖಂಡಿತಂ. ವೇದದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬತಕ್ಕಂಥ ಏನು ಗುಣಗಳು ಹೇಳಿದ್ದಾರೆ ಅದು ಯಾರಲ್ಲಿ ಅನ್ವಯ? ಭಗವಂತನಲ್ಲಿ ಮಾತ್ರ ಅನ್ವಯ. ಅದನ್ನು ನಾವು ಏನು ವಿಶೇಷವೇ ಇಲ್ಲ ನಿರ್ವಿಶೇಷ ಅಂತ ಹೇಳಿದರೆ, ಮೂಕೋಹಂ ಅಂದರೆ ನಾನು ಮಾತಾಡುತ್ತಿದ್ದೇನೆ ಆದರೂ ನಾನು ಮೂಕ ಅಂತ ಹೇಳಿದ್ರೆ ಎಷ್ಟು ತಪ್ಪಾಗತ್ತೋ ಆ ರೀತಿಯಲ್ಲಿ ಆಗತ್ತೆ. ಅಭಿನ್ನೋಪಿ ವಿಶೇಷೋಯಂ ಬಲಾದಪಿ ಹಿಯತಃ ವಿಶೇಷತತ್ವಶ್ಚೈವ ಸ ನಿರ್ವಾಹಕತಾ ಭವೇತ್ ಭೇದಹೀನೇತು ಪರ್ಯಾಯ ಶಬ್ದಾಂತರ ನಿಯಾಮಕಃ. ಸಕಲ ಶಬ್ದ ವಾಚ್ಯತ್ವ ಸಕಲ ವೇದ್ಯತ್ವ ಭಗವಂತನೇ. ಇದವನು ವಿಶೇಷನಾಮಕಚಿತಃ ಸೋ ಅಸ್ತಿ ವಸ್ತುಷು ವಿಶೇಷತಃ. ಈ ಎಲ್ಲಾ ವಿಶೇಷಗಳು ಇರತಕ್ಕಂಥದ್ದು ಭಗವಂತನಲ್ಲಿ. ಆ ವಿಶೇಷ ಮತ್ತು ವಿಶಿಷ್ಟನಾದ ಭಗವಂತನಿಗೂ ಅತ್ಯಂತ ಅಭೇದವಿದೆ. ಭೇದಹೀನೇತು ಪರ್ಯಾಯ ಶಬ್ದಾಂತರ ನಿಯಾಮಕ. ಭಗವಂತನಲ್ಲಿ ಯಾವ ಭೇದವನ್ನು ನಾವು ಎಣಿಸಬಾರದು. ವಿಶೇಷನಾಮಕಚಿತಃ ಸೋ ಅಸ್ತಿ ವಸ್ತು ವಿಶೇಷತಃ ವಿಶೇಷಸ್ತೆ ಅಪಿ ಅನಂತಸ್ಯ ಪರಸ್ಪರ ವಿಶೇಷಣಃ. ಭಗವಂತ ಅನಂತ ಗುಣಗಳು ಪರಸ್ಪರ ವಿಶೇಷ ಮತ್ತು ವಿಶೇಷಣವಾಗಿದೆ. ಅದನ್ನು ಭಗವಂತ ಸ್ವನಿರ್ವಾಹಕಾತ ಯುಕ್ತಂ ಸಂತಿ ವಸ್ತುತ ವಿಶೇಷತಃ. ಅದು ಭಗವಂತ ಒಂದು ಗುಣದಿಂದ ಇನ್ನೊಂದು ಗುಣವನ್ನು ಅವನೇ ನಿರ್ವಹಣೆ ಮಾಡ್ತಿದ್ದೇನೆ. ಇದೆಲ್ಲವೂ ಏನು ತೋರಿಸ್ಕೊಡ್ತೇವೆ? ಸ್ವತಂತ್ರ. ಆ ಸ್ವತಂತ್ರನಾದವನನ್ನೇ ಏನಂತ ಹೆಸರು ಹೇಳಿದ್ದಾರೆ ದಾಸರು? ಜಗನ್ನಾಥ ಅಂತ ಹೇಳಿದ್ದಾರೆ. ಅಥವಾ ಅನಂತ ಗುಣಂ ಬ್ರಹ್ಮ ನಿರ್ಭೇದಮಪಿ ಬಣ್ಯತೆ. ಅನಂತ ಗುಣಗಳ ಬ್ರಹ್ಮನನ್ನ ಹೇಗಪ್ಪ ನಾವು ತಿಳಿಯಬೇಕು ಅಂದರೆ, ನಮ್ಮಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಏವಂ ಧರ್ಮಾನಿ ಚ ಶ್ರುತ್ವಾ ತದವೇದೋ ಅಪಿ ಉದೀರ್ಯತೆ. ಇದೇ ಮುಖ್ಯವಾದ ಧರ್ಮ. ಈ ಧರ್ಮ ಭಗವಂತನಲ್ಲಿ ಮಾತ್ರ ಇರತಕ್ಕಂತಹದ್ದು. ಈ ಧರ್ಮವನ್ನು ತಿಳಿದು ಜಗನ್ನಾಥ ಎಂದು ಆರಾಧನೆ ಮಾಡಿದರೆ ಮಾತ್ರ ನಮಗೆ ಪರಮ ಪುರುಷಾರ್ಥವಾದ ಮೋಕ್ಷ ಖಂಡಿತವಾಗಿಯೂ ಲಭಿಸುತ್ತದೆ. ಇದು ಬ್ರಹ್ಮಸೂತ್ರದಲ್ಲಿ ಶ್ರೀ ವೇದವ್ಯಾಸರು ಉಪದೇಶಿಸಿರುವ ಭಗವಂತನ ದಿವ್ಯ ಲಕ್ಷಣ. ದಿವ್ಯ ಲಕ್ಷಣವೇ ಭಗವಂತನ ನಾಮ. ಅದನ್ನು ಶ್ರೀ ಪುರಂದರದಾಸರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗಜ್ಜ ರೂಪದಲ್ಲಿ 7:27 ತನಕ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷ ಎಂಬ 8 ಪ್ರಕ್ರಿಯೆಗಳಿಗೆ 8 ಗಜ್ಜೆಗಳನ್ನು ಹೇಳಿ ಅಂತಿಮವಾಗಿ ಜಗನ್ನಾಥ ಎಂಬ ವಿಶೇಷ ಲಕ್ಷಣವನ್ನು, ಪ್ರತಿಯೊಂದು ವಿಶೇಷ ಲಕ್ಷಣವೇ ಆದರೂ ಜಗನ್ನಾಥ ಎಂಬುವಲ್ಲಿ ಉಳಿದ 7 ಗಜ್ಜವನ್ನು ಸೇರಿಸಿ ಅನುಸಂಧಾನ ಮಾಡಬೇಕು ಎಂಬ ದಿವ್ಯ ಉಪದೇಶವನ್ನು ಮಾಡಿರುವ ಶ್ರೀ ಪುರಂದರದಾಸರಿಗೆ ನಿಮಗೆ ನಮೋ ನಮಸ್ತೆ. ನಿಮ್ಮ ಅನಂತವಾದ ಈ ಉಪಕಾರವನ್ನು ನಾವು ತೀರಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ. ಯಹ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವೇಚಿತಃ ಪ್ರಿಯತಾಂ ಪ್ರೀತಮೇವಾಲಂ ವಿಷ್ಣುರ್ಮೇ ಪರಮಂ ಸೃಹತ್ ಎಂದು ಹೇಳಿ ಶ್ರೀ ಪುರಂದರದಾಸರ ದ್ವಾರ ಅವರ ಅಂತರ್ಯಾಮಿಯಾದ ಪುರಂದರ ವಿಠಲನನ್ನು ಸದಾ ಧ್ಯಾನಿಸುವುದೇ ಗುಣಪೂರ್ಣ ಮತ್ತು ದೋಷ ದೂರ ಸ್ವತಂತ್ರ ಎಂಬ ನಿಶ್ಚಯ ಜ್ಞಾನವನ್ನು ಹೊಂದುವುದೇ ನಮ್ಮ ಗುರುಗಳ ಅನುಗ್ರಹ ಮತ್ತು ಎಲ್ಲ ಸಾತ್ವಿಕರು ನಮ್ಮ ನಿಯತವಾದ ಮೋಕ್ಷವನ್ನು ಹೊಂದುವ ಮುಖ್ಯ ಫಲ, ಮುಖ್ಯ ದಾರಿ ಎಂಬುದಾಗಿ ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ. ನಾವು ಇದನ್ನು ವಿಶೇಷವಾಗಿ ಅನುಸಂಧಾನ ಮಾಡಬೇಕು, ಗುರುಗಳು ಅನುಗ್ರಹಿಸಬೇಕು ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.